ಹಾಯ್ ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಸ್ನಾ ವ್ಲಾಗ್ 739 ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ನಮ್ಮ ವ್ಲಾಗ್ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸಕ್ಕೆ ಹೊರಡೋಕ್ಕಿಂತ ಮುಂಚೆನೇ ನನ್ನ ಲಾಯರ್ ಬೇಬಿಗೆ ಹಾಯ್ ಹಲೋ ಹೇಳಿ ಕೈ ಮುಕ್ಕೊಂಡು ಹೊರಟೆ. ಸೊ ಇವತ್ತು ನನ್ನ ಕೆಲಸ ಇದ್ದಿದ್ದು ಸಿವಿಲ್ ಕೋರ್ಟಲ್ಲಿ ಈ ಮಿರರ್ ಮುಂದೆ ನಿಂತು ಒಂದು ಸೆಲ್ಫಿ ತೊಗೊಳ್ಳಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ಈ ನಡುವೆ ಐ ಲವ್ ಮಿರರ್ ಸೆಲ್ಫಿ. ಆ್ಯಂಡ್ ನೆಕ್ಸ್ಟು ಕೋರ್ಟ್ ಹಾಲಲ್ಲಿ ನನಗೆ ಲಿಫ್ಟ್ ಸಿಗಲಿಲ್ಲ. ಸೊ 6ನೇ ಫ್ಲೋರ್ ತನಕ ಹತ್ಕೊಂಡು ಹೋಗಿ ಅಲ್ಲಿ ಕೆಲಸ ಮುಗಿಸಿ ಕೇಸಸ್ ಎಲ್ಲ ಅಟೆಂಡ್ ಆದಮೇಲೆ ನೆಕ್ಸ್ಟು KITಗೆ ಹೋಗಿದ್ದು. KIT ಬಂದುಬಿಟ್ಟು ವಿಧಾನಸೌಧ ಹತ್ರ ಇದೆ. ಈ KIT ಹತ್ರ ಕೆಲಸ ನನಗೆ ಯಾವುದು ಆಗ್ತಾನೇ ಇಲ್ಲ, ತುಂಬ ಡಿಲೇ ಮಾಡ್ತಿದ್ದು. ಸೊ ಎರಡೆರಡು ಸಲ ವಾಪಸ್ KITಗೆ ಹೋಗು ಸಿವಿಲ್ ಕೋರ್ಟ್ಗೆ ಬಾ, KITಗೆ ಹೋಗು ಸಿವಿಲ್ ಕೋರ್ಟ್ಗೆ ಬಾ, ಇದೇ ಆಟ ಆಗೋಯ್ತು ನನಗೆ. ಸೊ ಆಲ್ಮೋಸ್ಟ್ ನನ್ನ ಹಾಫ್ ಅ ಡೇ ಕೆಲಸ ಈ KITಯಲ್ಲೇ ಮುಗಿದೋಯ್ತು. ಇಲ್ಲೊಂದು ಕಾಪಿ ಅಪ್ಲೈ ಮಾಡಬೇಕಾಗಿತ್ತು. ಅದು ಅಪ್ಲೈ ಮಾಡಿ ವೀಕ್ ಆದಮೇಲೂ ಕೂಡ ಅವ್ರು ನಮಗೆ ಪ್ರೊವೈಡ್ ಮಾಡ್ತಿರ್ಲಿಲ್ಲ. ಬಟ್ ನನ್ನ ಕಷ್ಟ ನೋಡೋಕ್ಕಾಗಲಿಲ್ಲ. ಅಲ್ಲಿರೋ ಸ್ಟಾಫ್ ಅವರೊಬ್ಬರು ಏನೋ ಸ್ನ್ಯಾಕ್ಸ್ ಕೊಟ್ಟರು. ನೆಕ್ಸ್ಟ್ ಬಂದಿದ್ದೆ KR ಪುರಮ್ಗೆ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಮನೆಗೆ ಬಂದೆ. ಆ್ಯಂಡ್ ಇವತ್ತು ನಾನು ಒಂದು ಹಾಫ್ ಆನ್ ಅವರ್ ಬೇಗನೆ ಬಂದೆ ಆ್ಯಕ್ಚುಲಿ ಮನೆಗೆ. ಯಾಕಂದರೆ ಇವತ್ತು ನಾನು ಜೀವನು ಕೋರಮಂಗ್ಲ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗೋಣ. ಆ ದೇವಸ್ಥಾನ ಬಗ್ಗೆ ತುಂಬಾ ಕೇಳಿದ್ದೀವಿ. ಸೊ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ಜೀವನ್ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಮನೆಗೆ ಹೋಗಿದ ತಕ್ಷಣ ಫ್ರೆಶ್ ಅಪ್ ಆಗಿ ಚೇಂಜ್ ಮಾಡಿಕೊಂಡು ನಾನು ಜೀವನ್ ಹೊರಟ್ವಿ. ಟೆಂಪಲ್ ನಿಜ ಒಂದು ಮಿರಾಕಲ್. ಇದ್ರ ಮೇಲೆ ಸಪ್ರೇಟ್ ವ್ಲಾಗ್ ಪೋಸ್ಟ್ ಮಾಡ್ತೀನಿ, ಖಂಡಿತ ನೀವು ಚೆಕ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಎಷ್ಟು ದೊಡ್ಡ ಕ್ಯೂ ಇತ್ತು ಅಂದರೆ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಸ್ಯಾಟರ್ಡೇ ಆಗಿರೋದ್ರಿಂದ ಲಾಂಗ್ ಕ್ಯೂ. ಒಂದು 1 ಅವರ್ ವೆಯ್ಟ್ ಮಾಡಾದ್ಮೇಲೆ ನಮ್ಗೆ ದೇವ್ರ ದರ್ಶನ ಸಿಕ್ತು. ಅಲ್ಲಿ ಪ್ರಸಾದ ಕೂಡ ಇತ್ತು, ತಿಂದು ಮನೆಗೆ ಬಂದ್ವಿ. ದಟ್ಸ್ ಆಲ್ ಫಾರ್ ಟುಡೇಸ್ ವ್ಲಾಗ್.